ಹಲೋ ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ಮನುಷ್ಯನ ವರ್ತನೆ ತುಂಬ ಆಶ್ಚರ್ಯಕರವಾಗಿರುತ್ತದೆ. ಕೆಲವು ವ್ಯಕ್ತಿಗಳು ಮಾತನಾಡುತ್ತಿದ್ದರೆ ಎಲ್ಲರೂ ಅವರತ್ತ ಗಮನ ಸೆಳೆಯುತ್ತಾರೆ. ಅದೇ ವಿಷಯ ಬೇರೆ ಯಾರಾದರೂ ಮಾತನಾಡಿದರೆ ಯಾರೊಬ್ಬರೂ ಆಸಕ್ತಿ ತೋರಿಸುವುದಿಲ್ಲ, ಕೇಳುವುದಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಈ ಪ್ರಪಂಚವನ್ನೇ ಆಕರ್ಷಿಸುವುದಕ್ಕೆ ಇರುವ ಕಾರಣ ಏನು ಗೊತ್ತಾ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಬ್ಬ ವ್ಯಕ್ತಿ ಗೌರವಕ್ಕೆ ಅರ್ಹನು ಅಲ್ಲ ಅಂದರೆ ಆ ವ್ಯಕ್ತಿಯ ಆಲೋಚನಾ ವಿಧಾನದ ಮೇಲೆ ಆಧಾರಪಟ್ಟಿರುತ್ತದೆ. ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಂಡ್ರೆ ಕಡಿಮೆಯಾಗೇ ಅಂದಾಜಿಸುತ್ತೀರಾ. ಅಂತಹ ವ್ಯಕ್ತಿಗೆ ಕೆಳಮಟ್ಟದ ಸ್ವಾಗತವೇ ದೊರೆಯುತ್ತದೆ. ಆದ್ದರಿಂದ ನೀವು ನಿಮ್ಮನ್ನು ಯಾವಾಗಲೂ ಕೀಳಾಗಿ ಹಗುರವಾಗಿ ಅಂದಾಜು ಮಾಡಿಕೊಳ್ಬೇಡಿ. ನಿಮ್ಮ ಉಡುಗೆ, ನಿಮ್ಮ ನಡವಳಿಕೆ ಯಾವಾಗಲೂ ನಿಮ್ಮ ಗೌರವವನ್ನು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವಂತಾಗಿರಬೇಕು ಹೊರತು ಪೆಟ್ಟು ಕೊಡುವಂತಾಗಿರಬಾರದು. ಅದಕ್ಕೆ ನಿಮ್ಮ ಉಡುಗೆ ತೊಡುಗೆ, ಭಾಷೆ, ವರ್ತನೆ, ಮಾತಿನ ರೀತಿ ವಿಷಯದಲ್ಲಿ ಶ್ರದ್ಧೆ ವಹಿಸಿರಿ. ಇದು ನಿಮ್ಮ ಯಶಸ್ಸಿಗೆ ಸಂಬಂಧಪಟ್ಟ ಒಂದು ಸೂತ್ರ. ಮನೋವಿಜ್ಞಾನಿಗಳು ಕೂಡ ವ್ಯಕ್ತಿತ್ವ, ಉಡುಗೆ ತೊಡುಗೆ ಬಗ್ಗೆ ತುಂಬಾ ಹೇಳಿದ್ದಾರೆ. ಅದರಿಂದ ಆಲೋಚನೆಗಳು ತೀಕ್ಷ್ಣವಾಗಿರುತ್ತವೆ. ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಬರೆಯುವಂತಾಗುತ್ತೀರಿ. ನೀವು ಬಹಿರಂಗವಾಗಿ ಯಾವ ರೀತಿ ಕಾಣಿಸುತ್ತೀರಾ ಅನ್ನೋ ವಿಷಯ, ನೀವು ಅಂತರ್ಗತವಾಗಿ ಯಾವ ರೀತಿ ಆಲೋಚನೆ ಮಾಡುತ್ತೀರಾ ಅನ್ನೋ ವಿಷಯದ ಮೇಲೆ ಆಧಾರಪಟ್ಟಿರುತ್ತದೆ. ಯಾವುದಾದರೂ ವಸ್ತುವನ್ನು ಸೊಗಸಾಗಿ ಪ್ಯಾಕ್ ಮಾಡಿದಾಗ ಜನ ಆ ವಸ್ತುಗಳನ್ನೇ ಹೆಚ್ಚಾಗಿ ಕೊಳ್ಳುತ್ತಾರೆ. ಹಾಗಿರುವಾಗ ನಿಮ್ಮನ್ನು ನೀವು ಅಂದವಾಗಿ ಒಪ್ಪುವಾಗೆ ಯಾಕೆ ಪ್ಯಾಕ್ ಮಾಡಿಕೊಳ್ಬಾರ್ದು? ಇಂದಿನ ಕಾಲದಲ್ಲಿ ನಮ್ಮನ್ನು ನಾವು ಪ್ರೋತ್ಸಾಹಿಸಿಕೊಳ್ಳುವುದು ಅನಿವಾರ್ಯವಾಗಿ ಬದಲಾಗಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಧೈರ್ಯದಿಂದ ಪ್ರಯತ್ನಿಸುವುದಕ್ಕೆ ಕೇವಲ ನಿಮ್ಮ ಬಾಹ್ಯ ಚೆಹರೆ, ಉಡುಪುಗಳು ಚೆನ್ನಾಗಿದ್ದ ಮಾತ್ರಕ್ಕೆ ಸಾಕಾಗುವುದಿಲ್ಲ. ನಿಮ್ಮ ಆಲೋಚನೆಯಲ್ಲಿ ಗುಣಮಟ್ಟ ಇರಬೇಕು. ನೀವು ಯಾವಾಗಲೂ ಸಕಾರಾತ್ಮಕವಾಗಿಯೇ ಯೋಚನೆ ಮಾಡಿ. ನಾನು ಉತ್ಸಾಹದಿಂದ ಇರಬೇಕೆಂದುಕೊಳ್ಳುತ್ತಿದ್ದೇನೆ ಅಂತ ಪದೇ ಪದೇ ಅಂದುಕೊಳ್ಳುತ್ತಾ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ನೀವು ಉತ್ಸಾಹದಿಂದ, ಚುರುಕಿನಿಂದ ಇರುತ್ತೀರಿ. ಉತ್ಸಾಹದಿಂದಲೇ ನೀವು ಎಂತಹ ಕಷ್ಟವಾದ ಕೆಲಸವನ್ನಾದರೂ ಸುಲಭವಾಗಿ ಮಾಡುತ್ತೀರಾ. ಆಫೀಸ್ಗೆ ಇಲ್ಲವೇ ಕೆಲಸಕ್ಕೆ ತಡವಾಗಿ ಬರುವುದು, ಬೇಗನೆ ಹೊರಟು ಹೋಗುವುದರ ಮೂಲಕ ತಾವು ಇತರರನ್ನು ಬುದ್ಧಿವಂತಿಕೆಯಿಂದ ಮೋಸ ಮಾಡುತ್ತಿದ್ದೇವೆ ಎಂದು ಬಹಳ ಜನ ಅಂದುಕೊಳ್ಳುತ್ತಿರುತ್ತಾರೆ. ಆದರೆ ಅದು ಇತರರಿಗೆ ಆಗುತ್ತಿರುವ ಮೋಸವಲ್ಲ, ತಮಗೆ ತಾವು ಮಾಡಿಕೊಳ್ಳುತ್ತಿರುವ ಮೋಸ. ತಾವು ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ, ಆಸಕ್ತಿ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಮುಂದುವರಿಯಲಾರ. ಅದಕ್ಕೆ ನೀವು ಕಷ್ಟಪಟ್ಟದ್ದನ್ನು ಇಷ್ಟವಾಗಿ ಬದಲಾಯಿಸಿಕೊಳ್ಳಿ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಕೆಲಸಕ್ಕೆ ತಕ್ಕ ಫಲಿತಾಂಶ ಖಂಡಿತ ದೊರಕುತ್ತದೆ. ಆಗ ನೀವು ಯಶಸ್ವಿಯಾಗುತ್ತೀರಾ. ನಿಮ್ಮನ್ನು ಕುರಿತು ನೀವು ಏನೆಂದುಕೊಳ್ಳುತ್ತೀರೋ ಅದೇ ನೀವಾಗಿ ಬದಲಾಗುತ್ತೀರಿ. ಮೊದಲು ನಮ್ಮನ್ನು ನಾವು ಉನ್ನತವಾಗಿ ಅಂದಾಜು ಮಾಡಬೇಕು. ನಮ್ಮನ್ನು ನಾವು ಗೌರವಿಸಬೇಕು. ಈ ಗೌರವಕ್ಕೆ ನಾನು ಅರ್ಹ ಎಂದುಕೊಳ್ಳಬೇಕು. ಆಗ ಮಾತ್ರ ನಾವು ಈ ಪ್ರಪಂಚದ ಜನರನ್ನು ಆಕರ್ಷಿಸುವುದಕ್ಕೆ ಸಾಧ್ಯ. ಅದಕ್ಕೆ ಯಾವಾಗಲೂ ಕೇವಲ ಸಂತೋಷ, ಆನಂದ ಕುರಿತೇ ಆಲೋಚಿಸಿರಿ. ಕೇವಲ ಆತ್ಮವಿಶ್ವಾಸ, ಧೈರ್ಯದ ಕುರಿತೇ ಆಲೋಚಿಸಿರಿ. ಕೇವಲ ಸಕಾರಾತ್ಮಕ ಮತ್ತು ಯಶಸ್ಸು ಕುರಿತೇ ಆಲೋಚಿಸಿರಿ. ಯಶಸ್ಸು ಸಾಧಿಸುವ ತಾಕತ್ತು ನಿಮ್ಮಲ್ಲಿದೆ ಎಂದು ಬಲವಾಗಿ ನಂಬಿರಿ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.